ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು ಹನೂರಿನಲ್ಲಿ ಎನ್ಕೌಂಟರ್ ಹೋರಾಟದ ಕಿಚ್ಚು ತಣ್ಣಗಾಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಹನೂರು ಶಾಸಕರಾದಂತ ಮಂಜುನಾಥ್ ಅವರ ಮನವೊಲಿಕೆ ಸಕ್ಸಸ್ ಆಗಿದೆ. ಪರಿಹಾರದ ಭರವಸೆಯಿಂದ ಪ್ರತಿಭಟನೆಯನ್ನ ಕುಟುಂಬಸ್ಥರು ಕೈಬಿಟ್ಟಿದ್ದಾರೆ. ಹನೂರಿನಲ್ಲಿ ಎನ್ಕೌಂಟರ್ ಹೋರಾಟದ ಕಿಚ್ಚು ತಣ್ಣಗಾಗಿದೆ. ಹನೂರು ಶಾಸಕರಾದಂತಹ ಮಂಜುನಾಥ್ ಅವರ ಮನವೊಲಿಕೆ ಸಕ್ಸಸ್ ಆಗಿದೆ. ಪರಿಹಾರದ ಭರವಸೆಯಿಂದಾಗಿ ಸದ್ಯ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಕುಟುಂಬಸ್ಥರು. ವೈಯಕ್ತಿಕವಾಗಿ 10 ಲಕ್ಷ ಪರಿಹಾರವನ್ನ ಘೋಷಿಸಿದ್ದಾರೆ ಮಂಜುನಾಥ್. ರಾಜ್ಯ ಸರ್ಕಾರದಿಂದಲೂ ಮೃತರ ಕುಟುಂಬಕ್ಕೆ 5 ಲಕ್ಷ ಪರಿಹಾರವನ್ನ ಘೋಷಿಸಲಾಗಿದೆ. ತಲಾ 15 ಲಕ್ಷ ಪರಿಹಾರ ಘೋಷಣೆಯಿಂದಾಗಿ ಪ್ರತಿಭಟನೆಯನ್ನ ವಾಪಸ್ ಪಡೆದಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ನಿನ್ನೆ ಘಟನೆ ನಡೆದಾಗ್ಲಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರು, ನಮಗೆ ನ್ಯಾಯ ಬೇಕೇ ಬೇಕು ಅಂತೇಳಿ. ಬಟ್ ಆ ಹೋರಾಟದ ಕಿಚ್ಚಿದೆಯಲ್ಲ, ಈಗ ಅದು ತಣ್ಣಗಾಗಿದೆ. ಬಿಕಾಸ್ ಹನೂರು ಶಾಸಕರ ಮನವೊಲಿಕೆಯ ಯತ್ನ ಸಕ್ಸಸ್ ಆಗಿದೆ. ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವೈಯಕ್ತಿಕವಾಗಿ 10 ಲಕ್ಷ ಪರಿಹಾರವನ್ನ ಮಂಜುನಾಥ್ ಅವರು ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ ರಾಜ್ಯ ಸರ್ಕಾರದಿಂದಲೂ ಕೂಡ 5 ಲಕ್ಷ, ಅಲ್ಲಿಗೆ ಒಟ್ಟು ತಲಾ 15 ಲಕ್ಷ ಪರಿಹಾರ ಘೋಷಣೆಯಿಂದಾಗಿ ಪ್ರತಿಭಟನೆಯನ್ನ ವಾಪಸ್ ಪಡೆದಿದ್ದಾರೆ ಕುಟುಂಬಸ್ಥರು. ಇಲ್ಲಿ ಸಿಚುವೇಶನ್ನ ಏನು ಮಾಡಬೇಕು ಎಲ್ಲ ನೋಡ್ತಾ ಇದ್ದೀವಿ. ನೋಡಿ, 3 ಕುಟುಂಬಗಳ ಸದಸ್ಯರು ಇವತ್ತು ಈಗ ಅಲ್ಲಿ PM ಹತ್ರ ಹೋಗಿದ್ದಾರೆ. ಈಗೆಲ್ಲ ಅದನ್ನು ಆಗ್ತಾ ಇದೆ. ಸೊ ಅದಾದಮೇಲೆ ಈಗೇನು ಅವ್ರ ಡಿಮ್ಯಾಂಡ್ ಇದೆ, ಆ ಡಿಮ್ಯಾಂಡಿಗೆ ನಾವು ಬದ್ಧರಿದ್ದೇವೆ ಅಂದರೆ ಹೋರಾಟ ಈ ತಕ್ಷಣಕ್ಕೆ ಯಾವುದು ಮುಗಿಯಲ್ಲ. ಈಗೇನು ನಾವು ಏನು ಮನವಿ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳಿಗೆ, ಕುಟುಂಬಕ್ಕೆ ಒಂದು ದೊಡ್ಡ ಮೊತ್ತದ ಹಣ ಕೊಡಬೇಕು, ಒಂದು ಸರ್ಕಾರಿ ಕೆಲಸ ಕೊಡಬೇಕು, ಈಗ ಅವರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಸಂಪೂರ್ಣ ಜವಾಬ್ದಾರಿ ತಗೋಬೇಕು, ಇಷ್ಟು ಹೇಳಿದ್ದೇವೆ. ಅಲ್ಲದೆ ಈಗ DCF, ACF ಮತ್ತು ರೇಂಜರು RFO ಕೆಳಗಿನಂಥ ಅಧಿಕಾರಿಗಳನ್ನ ತಕ್ಷಣ ಕೂಡಲೇ ಅವ್ರನ್ನ ಅಮಾನತಲ್ಲಿಟ್ಟು ತನಿಖೆ ಮಾಡಬೇಕು ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಏಕೆಂದರೆ ಈಗ ಅವ್ರ ಮೇಲೆ ಏನಾದ್ರು ಒಂದು ಕಠಿಣ ಒಂದು ಕ್ರಮ ಆದರೆ ಮೊದಲು ಸಸ್ಪೆಂಡ್ ಮಾಡಿ ಆಮೇಲೆ ತನಿಖೆ ಮಾಡ್ತಾರಲ್ಲ, ಅದೇ ಥರ ಇದು ಮಾಡಲಿ. ಇದು ಅಮಾನವೀಯವಾಗಿ ನಡೆದಿರ್ತಕ್ಕಂಥದ್ದು. ಬಹುಶಃ ಈಗ ಏನು ಅವ್ರಿಗೆ ಕೊಲ್ಲಲಿಕ್ಕೆ ಇವಾಗ ಯಾರು ಆದೇಶ ಕೊಟ್ಟರು ಇದೆಲ್ಲ ತನಿಖೆ ಆಗಬೇಕು. ಸೊ ಇದು ಭಾಳ ಮುಖ್ಯ. ಜೊತೆಗೆ ಅವ್ರ ಆತ್ಮರಕ್ಷಣೆಗೆ ಮಾಡಿದ್ದೆ ಆದರೆ ಈಗ ಅದೆಲ್ಲನೂ ಈಚೆ ಹೊರಗೆ ಬರಬೇಕು. ಈ ನಿಟ್ಟಿನಲ್ಲಿ ಇವತ್ತು ನಾವು ಎಲ್ಲ ಥರದ ಒಂದು ಪ್ರಯತ್ನಗಳು ಆ ಒಂದು ಕುಟುಂಬಕ್ಕೆ ನ್ಯಾಯ ಕೊಡಿಸೋಕ್ಕೆ ಎಲ್ಲ ಸಂಘಟನೆಗಳಿರ್ಬೋದು, ಎಲ್ಲ ನನ್ನ ಜೊತೆ ಸಾರ್ವಜನಿಕರು, ಕುಟುಂಬಸ್ಥರು, ಸ್ನೇಹಿತರುಗಳು ಎಲ್ಲರೂ ಒಟ್ಟುಗೂಡಿ ಆ ಕುಟುಂಬಕ್ಕೆ ಒಂದು ನ್ಯಾಯ ಸಿಗಬೇಕು ಅನ್ನೋದೇ ಒಕ್ಕೊರ್ಲ ಒಂದು ಮನವಿ. ಸೊ ಈಗ ಅವ್ರೇನಪ್ಪ ಅವ್ರ ಬೇಡಿಕೆ, ಯಾರು ಅವ್ರು ಮಾಡಿದ್ದಾರೆ ಅವ್ರು ತಂದು ಮುಂದೆ ನಿಲ್ಲಿಸಿ ಅಂತಾರೆ. ಈಗ ಅವರೆಲ್ಲ ಅಪ್ಸ್ಕೊಂಡಾಗಿದ್ದಾರೆ. ತಕ್ಷಣಕ್ಕೆ ಎಲ್ಲಿ ತಂದು ನಿಲ್ಲಿಸೋದು? ಈಗ ಆಲ್ರೆಡಿ 103/1 ಕೇಸ್ FIR ಆಗಿದೆ. ಬಹುಶಃ ಈಗ 103(1) ಕೇಸ್ ಅಂತಂದರೆ ನಿಮ್ಗೆ ಗೊತ್ತಿದೆ, ಕೊಲೆ ಕೇಸನ್ನು ನಾವು ರಿಜಿಸ್ಟರ್ ಮಾಡಿದ್ವಿ. ಫಾರೆಸ್ಟ್ ಅವ್ರದ್ದು ಇನ್ನೂ ಕೇಸ್ ತಗೊಂಡಿಲ್ಲ. ಹಿಂಗಿರೋವಾಗ ನಾವು ಏನು ಈ ರೈತರ ಒಂದು ಈಗ ಆ ಕುಟುಂಬಕ್ಕೆ ಒಂದು ನ್ಯಾಯ ಕೊಡ್ಸೋಕ್ಕೆ ಸಾಧ್ಯನೋ ಎಲ್ಲ ಥರದ ಪ್ರಯತ್ನಗಳು ನಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಮಾಡ್ತಾಯಿದ್ದೀವಿ. ಹೌದು ಇವರೇ, ಏನಾಗಿದೆ, ಅವರು ತಕ್ಷಣಕ್ಕೆ ಈಗ ಯಾರು ಕೈಗೆ ಸಿಗ್ತಾ ಇಲ್ಲ. ಹಂಗಂದ್ರೆ ಅರ್ಥ ಏನು? ಸೊ ಈ ಮೇಲಧಿಕಾರಿಗಳು ಇಲ್ಲ ಇದ್ದಾರೆ, ಸಿಗ್ತಾರೆ, ನೋಡ್ತಿದ್ದೀವಿ ಅಂತ ಎಲ್ಲ ಹೇಳ್ತಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಈಗ FIR ಆಗಿದೆ, ಕ್ರಮ ಆಗುತ್ತೆ. ಈಗ ಪ್ರಾಥಮಿಕ ಹಂತದಲ್ಲಿ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಮತ್ತು ಡಿಸ್ಟ್ರಿಕ್ಟ್ ಜಡ್ಜ್ ಅವರ ಹಂತದಲ್ಲಿ ಈಗ ತನಿಖೆ ನಡೀತಾ ಇದೆ. ಹೌದು, ಈಗ ನಾನು ಸರ್ಕಾರ ಈಗ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದೆ. ಉಳಿದಂತೆ ಇನ್ನೂ 10 ಲಕ್ಷ ರೂಪಾಯಿ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ಉಳಿದಂಗೆ 10 ಲಕ್ಷ ರೂಪಾಯಿ ಒಂದು ಸಂಗ್ರಹ ಮಾಡ್ತಾಯಿದ್ದೆ. ಒಂದು ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ತಾತ್ಕಾಲಿಕವಾಗಿ ಅವರಿಗೆ ಪರಿಹಾರನ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀನಿ. ಇದು ಭಾಳ ಆ ಕೆಲಸ ನಾನು ಏನು ಮಾಡಿದ್ದೀನಿ ನನ್ನೊಬ್ಬನಿಗೆ ಗೊತ್ತು. ಸೊ ಆ ಕೆಲಸ ಆಗ್ತಾಯಿದೆ.
ಸೊ ಯಾಕೆಂದರೆ ಅವರ ಒಂದು 5 ಲಕ್ಷ ರೂಪಾಯಿ ಮಾತ್ರ ಘೋಷಣೆ ಆಗಿದೆ. ಇನ್ನು ಉಳಿದಂಥದ್ದು CM ಜಿಲ್ಲಾಧಿಕಾರಿಗಳು ಕೊಡ್ತಾರೆ, ಸರ್ಕಾರ ಕೊಡ್ತಿದೆ, ಅದು ಆಗ್ತಿದೆ. ಇನ್ನು ಉಳಿದಂಗೆ ಇನ್ನು 10 ಲಕ್ಷ ರೂಪಾಯಿ, ಒಟ್ಟು 15 ಲಕ್ಷ ರೂಪಾಯಿ ಒಂದು ಕುಟುಂಬಕ್ಕೆ ಇವತ್ತು ಅವ್ರು ಸರ್ ನಾವಿಲ್ಲಿ ಮೈಸೂರು ಕೇರ್ ಹಾಸ್ಪಿಟಲಿಂದ ಮಾತಾಡ್ತಾ ಇದ್ದೀವಿ. ಸೊ ಮಾರ್ಚುರಿ ಹತ್ರದಿಂದ ಸರ್, ಇವಾಗ ನಮಗೆ ನೀವು ಗೌರ್ಮೆಂಟ್ ಕೆಲಸ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ, ಫ್ಯಾಮಿಲಿಯಲ್ಲಿ ಒಬ್ಬರಿಗೆ